ಯೂಟ್ಯೂಬರ್ ಮುಕುಳೆಪ್ಪನ ವಿರುದ್ಧ ಗಂಭೀರ ಆರೋಪ. ನಕಲಿ ದಾಖಲೆ ನೀಡಿ ಹಿಂದೂ ಯುವತಿಯ ಜೊತೆ ವಿವಾಹ. ಧಾರವಾಡ ಪೊಲೀಸರಿಂದ ಮುಕುಳೆಪ್ಪನ ವಿಚಾರಣೆ. ಒಂದಿಷ್ಟು ದಿನಗಳ ಹಿಂದೆ ಇವನು ಹಿಂದೂ ಹೆಣ್ಮಕ್ಳನ್ನು ತಗೊಂಡು ವಿಡಿಯೋಸ್ಗಳನ್ನು ಮಾಡೋದು, ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಧಕ್ಕೆ ಮಾಡುವಂಥದ್ದು, ಹೆಣ್ಮಕ್ಳ ಜೊತೆ ಫಸ್ಟ್ ನೈಟ್ ವಿಡಿಯೋಗಳನ್ನು ಮಾಡೋದು. ಇವನು ವಿಡಿಯೋ ಚಿಕ್ಕ ಮಕ್ಕಳು ಯೂಟ್ಯೂಬ್ದಾಗ ನೋಡ್ತಾರೆ. ಅದು ಅರಿವೇ ಇಲ್ಲ ಇವನಿಗೆ. ಇಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ದೊಡ್ಡ ದೊಡ್ಡ ಅಧಿಕಾರಿಗಳು ಅವ್ರನ್ನ ಬಾಜುಗೆ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ತಾರೆ. ಪೊಲೀಸ್ ಅಧಿಕಾರಿಗಳು ಸಮಾಜದಾಗ ಏನು ಒಂದು ಒಳ್ಳೆ ಮೆಸೇಜ್ ಕೊಡಾಕತ್ತಾರ. ಅವ್ರ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಬಾಜುಗೆ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅಂತಾರೆ. ಇವರು ಒಂದು ಧಾರ್ಮಿಕ ಹಬ್ಬಗಳಿಗೆ ಧಕ್ಕೆ ಮಾಡ್ತಾರೆ, ಡಬಲ್ ಮೀನಿಂಗ್ ಮಾತಾಡ್ತಾರೆ, ಹೊಲಸು ಮಾತಾಡ್ತಾರೆ. ಇಂಥವರೆಲ್ಲ ಒಳ್ಳೆಯವ್ರು. ಇವರಿಗೆ ಇಂಥವ್ರ ಸಪೋರ್ಟ್ರಿಂದನೇ ಇರ್ಬೋದಲ್ಲ. ಈಗ ಇಷ್ಟೊಂದು ಹಿಂದೂ ಹೆಣ್ಮಗಳನ್ನ ತೊಗೊಂಬಂದು ವಿಡಿಯೋ ಮಾಡೋದು, ಆಮೇಲೆ ತೊಗೊಂಡೋಗಿ ಈಗ ಮದುವೆನೂ ಆಗ್ಯಾನ. ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಲ್ಲಿ ಮುನ್ಗೋಡಿಗೆ ಕರ್ಕೊಂಡ್ಬಂದು ಇನ್ನು ಮುಕುಳೆಪ್ಪನ ಮದುವೆಯ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಯಾವುದೇ ಸುಳ್ಳು ದಾಖಲೆ ನೀಡಿಲ್ಲ ಎಂದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಧಾರವಾಡ ಎಸ್ಪಿ ಹೇಳಿದರು. ನಮಗೆ ದೂರು ಕೊಟ್ಟಿದ್ದಾರೆ, ಖಾಜಾ ಅಂತ ಹೆಸರು ಇದೆ ಸರ್, ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಮೇಲ್ನೋಟಕ್ಕೆ ಏನು ಕಾಗ್ನಿಸಬಲ್ ಕಂಟೆಂಟ್ ಬಂದಿಲ್ಲ. ಸೊ ಅದು ನಾವೇ ಪೆಟಿಷನ್ ಥರ ತಗೊಂಡು ಅದರದ್ದು ಇನ್ಕ್ವೈರಿ ಮಾಡ್ತೀವಿ ಸರ್. ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಗಾಯತ್ರಿ ಅಂತ ಲೇಡೀಸ್ ಇದ್ದಾರೆ. ಯೂಟ್ಯೂಬರ್ ಮುಕುಳೆಪ್ಪನ ವಿರುದ್ಧ ಬಜರಂಗ ದಳ ಆರೋಪ. ಹಿಂದೂ ಮಹಿಳೆಯರನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ಹೀಗಾಗಿ ಮುಕುಳೆಪ್ಪನ ವಿರುದ್ಧ ಕ್ರಮ ಆಗಲೇಬೇಕು. ಈ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.